ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿನಿಮಾ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ. ಸಿನಿಮಾ ಟಿಕೆಟ್ ಸೇಲ್ ಮಾಡುವಂತೆ ಅಧಿಕಾರಿಗಳಿಂದಲೇ ಆದೇಶ ಬಂದಿದೆ. ನೋಡಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿನಿಮಾ ಟಿಕೆಟ್ ಮಾರಾಟ ಮಾಡಲಾಗ್ತಾ ಇದೆ. ಅಧಿಕಾರಿಗಳೇ ಆದೇಶ ಹೊರಡಿಸಿದಾರಂತೆ. ಅಷ್ಟಕ್ಕೂ ಸಿನಿಮಾ ಟಿಕೆಟ್ ಮಾರಾಟ ಮಾಡೋದಕ್ಕೆ ಹೇಳಿದವರು ಯಾರು? ಹಾವೇರಿ ಜಿಲ್ಲೆಯಲ್ಲಿ ಆಹಾರ ಇಲಾಖೆ ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿಯೇ ಸಿನಿಮಾ ಪ್ರಮೋಷನ್ ಮಾಡಲಾಗ್ತಾ ಇದೆ. ಹಾವೇರಿ ನಗರದ ನ್ಯಾಯಬೆಲೆಯ ಅಂಗಡಿಗಳಲ್ಲಿ ಆಗಿರುವಂತಹ ಘಟನೆ ಇದು. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಿನಿಮಾ ಟಿಕೆಟ್ ಮಾರಾಟ ಮಾಡ್ತಾರೆ ಅಂತ ಅಂದ್ರೆ ಇತಿಹಾಸದಲ್ಲೇ ಇದೇ ಮೊದಲು ಅಂತ ಅನ್ಕೊಳ್ಳೋಣ. ಯಾವ ಸಿನಿಮಾದ ಟಿಕೆಟ್ಗಳನ್ನು ಕೂಡ ಈ ರೀತಿಯಾಗಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ದನ್ನ ನಾವು ನೋಡೂ ಇಲ್ಲ, ಕೇಳಿಸ್ಕೊಂಡೂ ಇಲ್ಲ. ಥಿಯೇಟರ್ ಅಥವಾ ಇವ್ರ ಸಿನಿಮಾದ ಗೈಡ್ಲೈನ್ಸ್ ಅಂದ್ರೆ ಹಿಂಗ್ ಮಾಡ್ರಿ ಅಂತ ನೋಡಿ, ಈಗಾಗಲೇ ಸಿನಿಮಾ ಟಿಕೆಟ್ಗಳನ್ನು ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ನಾವು. ರೇಷನ್ ತೆಗೆದುಕೊಳ್ಳೋದಕ್ಕೆ ಬರುವವರಿಗೆ ಟಿಕೆಟ್ ಸೇಲ್ ಮಾಡಲಾಗ್ತಾ ಇದೆ ಅಂತೆ. 150 ರೂಪಾಯಿಗೆ ಕೊಟ್ಟು ಟಿಕೆಟ್ ಪಡೆದಿದ್ದಾರೆ ಗ್ರಾಹಕರು. ಸಿನಿಮಾ ಮಂದಿರದಲ್ಲಿ 100 ರೂಪಾಯಿ ದರ ಟಿಕೆಟ್ಗೆ, ಅಂದರೆ ಬಾಲ್ಕನಿ ಟಿಕೆಟ್ಗೆ 100 ರೂಪಾಯಿ ದರ ಇದೆ. ಆದರೆ ನ್ಯಾಯಬೆಲೆ ಅಂಗಡಿಯಲ್ಲಿ 150 ರೂಪಾಯಿಗೆ ಟಿಕೆಟ್ ಸೇಲ್ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಈಗ ಆಗ್ರಹಿಸ್ತಾ ಇದ್ದಾರೆ. ಆಹಾರ ಇಲಾಖೆ ಈಗ ಒಂದು ಎಡವಟ್ಟು ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಅದು ಏನು ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸದ್ಯ ಹಾವೇರಿ ನಗರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ನಾನು ಇರುವಂಥದ್ದು, ಅಂದರೆ ರೇಷನ್ ಕೊಡುವಂತಹ ಮುಂಭಾಗದಲ್ಲಿ ಈಗ ನಾನು ಇರುವಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಕೂಡ ಏನು BPL ಹೋಲ್ಡರ್ ಆಗಿರ್ಬೋದು ಅಥವಾ APL ಕಾರ್ಡ್ದಾರ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಬಂದು ಇಲ್ಲಿ ರೇಷನ್ಗಾಗಿ ಈಗ ಕ್ಯೂವನ್ನು ಹಚ್ಚಬೇಕಾಗಿತ್ತು. ಆದರೆ ಇದೀಗ ಏನು ಅಂತಂದರೆ ಈ ಒಂದು ನ್ಯಾಯಬೆಲೆ ಅಂಗಡಿ ಈಗ ಬೇರೆ ರೀತಿಯಲ್ಲಿ ಆಗಿರ್ತಕ್ಕಂಥ ಹೊಸದಾದ ಒಂದು ಸುದ್ದಿಯಲ್ಲಿ ಈಗ ಇರುವಂಥದ್ದು. ವೀಕ್ಷಕರೇ, ನೀವು ಇಲ್ಲೇನು ನೋಡ್ತಾ ಇದ್ದೀರಿ, ಇಲ್ಲಿ ಏನು ಚೀಟಿಯನ್ನು ನೋಡ್ತಾ ಇದ್ದೀರಿ, ಅಂದರೆ ಇದು ಥಿಯೇಟ್ರಿಗೆ ಈಗ ಸೇಲ್ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಒಂದು ಸಿನಿಮಾ ಒಂದು ಟಿಕೆಟನ್ನು ಈ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಈಗ ಶೋಲ್ಡ್ ಔಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಈ ಒಂದು ಟಿಕೆಟನ್ನು ಈಗಾಗಲೇ ಮಾರೋದಕ್ಕೆ ಇಲ್ಲಿರ್ತಕ್ಕಂಥವ್ರಿಗೆ ಈಗಾಗಲೇ ಆಹಾರ ಇಲಾಖೆ ಈಗಾಗಲೇ ಸೂಚನೆ ನೀಡಿರುವಂಥದ್ದು. ಅಂದರೆ ಈ ಒಂದು ಟಿಕೆಟಿನ ದರ ಏನಂತಂದರೆ 150 ರೂಪಾಯಿ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಿರುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಏನು ಮಂದಿರದಲ್ಲಿ ಬಾಲ್ಕನಿಗೆ 100 ರೂಪಾಯಿ ಇದೆ, ಆದರೆ 50 ರೂಪಾಯಿ ಎಕ್ಸ್ಟ್ರಾ ಈಗಾಗಲೇ ಈ ಒಂದು ಟಿಕೆಟ್ಗೆ ಈಗಾಗಲೇ ನೀಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಅಥವಾ ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ತೀವ್ರವಾಗಿರ್ತಕ್ಕಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಗ್ರಾಹಕರು ಕೂಡ ಇರುವಂಥದ್ದು, ನಾನು ಅವ್ರಿಗೆ ಕೇಳ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ಈ ಒಂದು ಇಲಾಖೆಯ ಈ ಒಂದು ಕೆಲಸ ಏನಂತಂದರೆ ಅವರು ಖಂಡಿಸ್ತಾರೆ ಅನ್ನೋದ್ರ ಬಗ್ಗೆ. ಸರ್, ಇವಾಗ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ಗೋಸ್ಕರ ನಾವು ಬರ್ತಾ ಇದ್ವಿ, ಆದರೆ ಈಗ ಸಿನಿಮಾ ಟಿಕೆಟ್ಗೋಸ್ಕರ ಬರೋವಂಗೆ ಆಗಿಬಿಟ್ಟಿದೆ. ಸೊ ಇದನ್ನು ಯಾವ ರೀತಿ ನೀವು ಖಂಡಿಸ್ತೀರಿ? ಸರಿನಾ ತಪ್ಪಾ ಅಂತ ಸರ್ಕಾರದ್ದು? ತಪ್ಪು ಇದಾಗುತ್ತೆ ಸರ್. ಇದು ಸರ್ಕಾರ ಇವನ್ನೆಲ್ಲ ಇಂಥವೆಲ್ಲ ಇದನ್ನು ಮಾಡಲಿಕ್ಕೆ ಹೋಗಬಾರ್ದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದನ್ನು ಸ್ಟಾಪ್ ಮಾಡಬೇಕು. ಒಂದನೇದ್ದು. ಎರಡನೇದ್ದು, ಮತ್ತು ರೈತರಿಗೆ ಕೊಡುವಂಥ ರೇಷನನ್ನು ತಕ್ಷಣ ಇಮಿಡಿಯೇಟ್ಲಿ ಅದು ಹೆಂಗೆ ಅವರು ಪ್ರತಿ ತಿಂಗಳು ಕೊಡ್ತಾಯಿದ್ರು ಆ ತಗರ ಕೊಡ್ತಾ ಇರ್ಕಂತ ಬರಬೇಕು. ಆಮೇಲೆ ಇವರು ತಿಂಗಳ ಈಗ ರೂಲ್ಸ್ ಮಾಡೋ ಬೆಳಗ್ಗೆ 6ರಿಂದ 12 ರಾತ್ರಿ 10ವರೆಗೂ ಅದನ್ನು ಮಾಡಿದ್ದಾರೆ. ಆ 10 ಗಂಟೆ ಒಳಗೆ ಅದನ್ನು ಕಂಪಲ್ಸರಿ ಅವರು ಅವ್ರು ರೇಷನ್ ಅಂಗಡಿಯವ್ರು ಮುಟ್ಟಿಸ್ತಾ ಇದ್ದಾರೆ. ಈಗ ಅದನ್ನು ನಾವು ತೊಗೊತಾ ಇದ್ದೀವಿ, ಅವ್ರು ಕೊಟ್ಟಿಸ್ತಾ ಇದ್ದಾರೆ. ಇದು ಸಿನಿಮಾದ್ದು ಏನೈತಲ್ಲ ಸರ್, ಇದು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತಕ್ಷಣ ನಿಲ್ಲಿಸ್ಬೇಕು. ಇವರು ನಾವು ಅಂಗಡಿಯವ್ರು ಹೇಳಿದ್ರು ಪ್ರಶ್ನೆ ನಿಮ್ಮ ಇದು ಇಲ್ಲ ಸರ್, ನೀವು ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ನಿಮ್ಮ ಇಷ್ಟ. ನಾವೇನು ಒತ್ತಾಯಪೂರ್ವವಾಗಿ ನಾವೇನು ಎದುರು ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಅಂಗಡಿಯವರು. ಅದ್ರ ಬಗ್ಗೆ ನಾವು ಇದು ಸಮರ್ಥನೆ ಮಾಡ್ಕೊಂಡಿದ್ದೇವೆ. ಆದರೆ ಇದನ್ನು ಸರ್ಕಾರದಿಂದ ಇವರೇನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇನದಾರಲ್ಲ ಇದನ್ನು ತಕ್ಷಣ ಬಂದ್ ಮಾಡಿಸಿ ಇದನ್ನು ತಮ್ಮ ಅವರು ವೈಯಕ್ತಿಕ ತಾವು ಇದನ್ನು ಮಾಡ್ಕೋಬೇಕಂತ ನಮ್ಮ ಅಭಿಪ್ರಾಯ. ಥ್ಯಾಂಕ್ ಯು.
ಓಕೆ ಸರ್. ಸೊ ಇದಿಷ್ಟು ಇಲ್ಲಿರ್ತಕ್ಕಂಥ ಗ್ರಾಹಕರ ಮಾತಾಗಿರುವಂಥದ್ದು. ಅಂದರೆ ಮಾಜಿ ಶಾಸಕರು ಆಗಿರ್ತಕ್ಕಂಥವ್ರು, ಜೊತೆಗೆ ಏನಂತಂದರೆ ನಟರು ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪರು ಈ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದ್ದಾರೆ. ಆದರೆ ಅವರ ಒಂದು ನಟನೆಯ ಒಂದು ಸಿನಿಮಾವನ್ನು ಈಗ ಸರ್ಕಾರಿ ಒಂದು ಸಂಬಂಧಪಟ್ಟ ಹಾಗೆ ಇಲಾಖೆಯನ್ನು ಬಳಸಿಕೊಂಡು ದುರ್ಬಳಕೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಏನಂತಂದರೆ ತಪ್ಪು. ಈ ಕೂಡಲೇ ಅದನ್ನು ನಿಲ್ಲಿಸಬೇಕು. ಜೊತೆಗೆ ಏನಂತಂದರೆ ತಪ್ಪಿತಸ್ಥರು ಯಾರಿದ್ದಾರೆ, ಇಲಾಖೆ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಆಗ್ರಹ ವ್ಯಕ್ತವಾಗ್ತಾ ಇದೆ. ಹಾವೇರಿಯಿಂದ ರಮೇಶ್ ಬಸಪ್ಪ, ಉಣಿಸಿಮರದ್, ಗ್ಯಾರಂಟಿ ನ್ಯೂಸ್.